ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ನೀಲ್ ಐಲ್ಯಾಂಡಿಂದ ಪೋರ್ಟ್ ಬ್ಲೇರ್ಗೆ ಹೋಗ್ತಾ ಇದ್ವಿ. ಈ ಅಂಡಮಾನಿಗೆ ಟೂರಿಗೆ ಬರೋರೆಲ್ಲ ಆಲ್ಮೋಸ್ಟ್ ನ್ಯೂಲಿ ಮ್ಯಾರಿಡ್ ಕಪಲ್ಸೇ. ಅದರಲ್ಲಿ ಇವರು ಒಬ್ಬರು ಗುಲ್ಬರ್ಗಾದವರಂತೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅವರು ನಾವು ನೌಟಿಕಾ ಫೇರಿನಲ್ಲೇ ಹೋಗ್ತಾ ಇದ್ದೀವಿ ಅಂದರು. ಆಯಿತು ಅಂತ ಎಲ್ಲರೂ ಹೋಗ್ತಾ ಇದ್ವಿ. ನಾವೀಗ ನೌಟಿಕಾ ಫೇರಿಯಿಂದನೇ ಹೋಗಬೇಕು. ನಾವೇನು ಮಾಡಿದ್ವಿ ಅಂದರೆ ಇವತ್ತು ಟ್ಯಾಬ್ಲೆಟ್ ತೊಗೊಳೋದು ಮರೆತ್ವಿ. ಅಂದರೆ ಸಿಕ್ನೆಸ್ ಯಾರಿಗೆ ಆಗ್ತಾ ಇರುತ್ತೆ ಅವ್ರು ಟ್ಯಾಬ್ಲೆಟ್ ತೊಗೋಬೇಕಂದ್ವಿ. ಸಿಕ್ನೆಸ್ ಆಗದೆ ಇರೋರು ಈ ಫೇರಿನಲ್ಲಿ ಕೂತ್ಕೋಬೇಕಾದ್ರೆ ತೊಗೋಬೇಕು ಅಂತ ನಾನು ಮೊದಲೇ ಹೇಳಿದೆ. ಆದರೆ ನಾವು ಇವತ್ತು ಏನು ಬಿಡು ಅಂತ ಸುಮ್ಮನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಆದರೆ ತುಂಬಾ ಕಷ್ಟ ಆಯಿತು. ಅದರಲ್ಲಿ ವೆದರು ಚೇಂಜ್ ಇರೋದ್ರಿಂದ ಈ ಫೇರಿ ತುಂಬ ಅಳ್ಗಾಡ್ತಾ ಇತ್ತು. ಫೋರ್ಸ್ಗೆ ಅಳ್ಗಾಡೋದಕ್ಕೆ ನಮ್ಗೆ ಇನ್ನೂ ಒಂಥರ ಕಷ್ಟನೇ ಅನ್ನಿಸ್ತಾ ಇತ್ತು. ಇನ್ನೇನು ಪೋರ್ಟ್ ಬ್ಲೇರ್ ಹತ್ರ ಬಂತು ಅಂದ ತಕ್ಷಣವೇ ನಾವೆಲ್ಲ ಎದ್ದು ನಿಂತ್ಕೊಂಡ್ವಿ. ಯಾವಾಗ ಇದರಿಂದ ಇಳಿತೀವಿ ಅಂತ ಅನ್ನಿಸ್ತಾ ಇತ್ತು. ನಾವೀಗ ಶ್ರೀ ವಿಜಯಪುರಂಗೆ ಬಂದ್ವಿ. ಶ್ರೀ ವಿಜಯಪುರಂ ಅಂದ ತಕ್ಷಣ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು, ಇದೇನು ಹೆಸರು ಹೇಳ್ತಾ ಇದ್ದಾರೆ ಅಂತ. ನಮ್ಮ ಉತ್ತರ ಕರ್ನಾಟಕದ್ದು ವಿಜಾಪುರ ಹೆಸರೇನೆ ಇವ್ರು ಹೇಳ್ತಾ ಇದ್ದಾರೇನೋ ಅಂತ ಅನ್ಕೋಬೇಡಿ. ಇದು ಪೋರ್ಟ್ ಬ್ಲೇರು ಅಂದರೆ ಅಂಡಮಾನದಲ್ಲಿರೋ ಪೋರ್ಟ್ ಬ್ಲೇರ್ಗೆ ಶ್ರೀ ವಿಜಯಪುರಂ ಅಂತ ರೀನೇಮ್ ಮಾಡಿದ್ದಾರೆ. ಇದಕ್ಕೆ ಶ್ರೀ ವಿಜಯಪುರಂ ಅಂತಾನೆ ಕರೀತಾರೆ. ಈಗ ನಾವೀಗ ಕಾರ್ಬಿನ್ಸ್ ಕೋ ಬೀಚಿಗೆ ಅಂತ ಬಂದ್ವಿ. ಇದು ಪೋರ್ಟ್ ಬ್ಲೇರಲ್ಲಿ ಅಂದರೆ ನೀವು ವಿಜಯಪುರಂ ಅಂದರೆ ಕನ್ಫ್ಯೂಸ್ ಆಗ್ತೀರಾ ಅಂತ ನಾನು ಪೋರ್ಟ್ ಬ್ಲೇರೇ ಅಂತ ಹೇಳ್ತಾ ಇದ್ದೀನಿ. ಈ ಪೋರ್ಟ್ ಬ್ಲೇರಿಂದ ಬರೀ 6 ಕಿಲೋಮೀಟ್ರ್ ಇದೆ. ನಾವು ಇಲ್ಲಿ ಬಂದಮೇಲೆ ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ಈ ಬೀಚ್ ಹತ್ರ ಬಂದ ತಕ್ಷಣ ಅವರು ಬೋಟಲ್ಲಿ ನಿಮಗೆ ರೈಡ್ ಕರ್ಕೊಂಡು ಹೋಗ್ತೀವಿ, ಸ್ನೇಕ್ ಐಲ್ಯಾಂಡ್ ಇದೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದರು. ನಾವು ಸ್ನೇಕ್ ಐಲ್ಯಾಂಡ್ ಅಂದರೆ ಏನೋ ಚೆನ್ನಾಗಿದೆ ಹೋಗ್ಬೋದೇನೋ ಅಂತ ಎಲ್ಲರೂ ರೆಡಿ ಆದ್ವಿ. ಸ್ವಲ್ಪ ಜನ ರೆಡಿ ಆಗಿರಲಿಲ್ಲ. ಆದರೆ ಎಲ್ಲರೂ ಫೋರ್ಸ್ ಮಾಡಿ ಎಲ್ಲರೂ ಕರ್ಕೊಂಡು ಹೋದ್ವಿ ನಾವೇನೆ. ಆದರೆ ಇಲ್ಲಿ ಹೋದರೆ ಇಲ್ಲಿ ಏನೂ ಇಲ್ಲ. ಅವರು ನಮ್ಮನ್ನು ಆ ಐಲ್ಯಾಂಡಲ್ಲಿ ಇಳಿಸ್ಲೇ ಇಲ್ಲ. ಸುಮ್ಮನೆ 1 ನಿಮಿಷ ನೋಡಿ, ಆ ಬೀಚಿಂದ ಈ ಐಲ್ಯಾಂಡಿಗೆ ಬರಬೇಕಾದ್ರೆ ಬರೀ 1 ನಿಮಿಷ ಆಯಿತು. ಆ 1 ನಿಮಿಷದಲ್ಲಿ ನೋಡಿ, ಅದು ಐಲ್ಯಾಂಡ್ ಅಲ್ಲಿದೆ, ನಮಗಿಲ್ಲೇ ಬೋಟ್ನ ಸ್ಟಾಪ್ ಮಾಡಿದ್ದಾರೆ. ಪರ್ ಹೆಡ್ಗೆ 500 ತೊಗೊಂಡಿದ್ದಾರೆ. ಅಂದರೆ ನಾವು 7 ಮೆಂಬರ್ಸ್ ಇದ್ವಿ. 7 ಮೆಂಬರ್ಸ್ಗೆ 3,500 ರುಪೀಸ್ ಆಯಿತು. ಅಂದರೆ ಸುಮ್ಮನೆ ವೇಸ್ಟ್ ಆಯಿತು ಅಂತ ನಮಗೆ ಅಲ್ಲಿ ಹೋದ್ಮೇಲೆ ಅನ್ನಿಸ್ತಾ ಇತ್ತು. ಸುಮ್ಮನೆ ಒಂದು ರೈಡ್ ಅಷ್ಟೇ ಅದು. ಅಲ್ಲಿ ಹತ್ತಿರ ಕರ್ಕೊಂಡು ಹೋಗಿ ಅಂದರೆ ಹತ್ತಿರನೂ ಕರ್ಕೊಂಡು ಹೋಗ್ತಾ ಇಲ್ಲ. ಸುಮ್ಮನೆ ಇಲ್ಲೇ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡು ಬಂದ್ರೆ ಅಷ್ಟೇ. ಆ ಐಲ್ಯಾಂಡ್ ಇರೋದು ಇನ್ನೂ ಅಲ್ಲಿದೆ. ನಾವು ಫೋರ್ಸ್ ಮಾಡಿದ್ದಕ್ಕೆ ಸ್ವಲ್ಪ ಇನ್ನೊಂದು ಚೂರು ಮುಂದೆ ಕರ್ಕೊಂಡೋದ್ರು. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಒಂದೊಂದು ಸರಿ ನಾವೆಲ್ಲ ಕನ್ಫ್ಯೂಸ್ ಆಗ್ತೀವಿ. ಅಲ್ಲೇನೋ ಇದೆ, ಅದೇನೋ ತೋರಿಸ್ತಾರೆ ಅಂತ ನಾವು ಸುಮ್ಮನೆ ಹೋಗ್ತೀವಿ. ಅಲ್ಲೇನೂ ಇರಲ್ಲ. ಸುಮ್ಮನೆ ಒಂದೊಂದು ಸರಿ ಈ ಟೂರಿಗೆಲ್ಲ ಬಂದಾಗ ಒಂದೊಂದು ಸರಿ ಅನ್ನೆಸೆಸರಿ ದುಡ್ಡು ಖರ್ಚಾಗುತ್ತೆ ಅನ್ನೋದಕ್ಕೆ ನಾನು ಇದನ್ನ ಎಕ್ಸಾಂಪಲ್ ಆಗಿ ಹೇಳಿದೆ. ಆ ಬೋಟಲ್ಲಿ ಹತ್ತಬೇಕಾದ್ರೂ ಅಷ್ಟೇ, ಅವ್ರು ಅಷ್ಟು ಚೆನ್ನಾಗೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಗೂ ಸ್ವಲ್ಪ ಟೈಮ್ ಇರಲ್ಲ, ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ. ಅಲ್ಲಿ ಹೋದ್ಮೇಲೆ ನಮಗೂ ರಿಯಲೈಸ್ ಆಯಿತು. ಅದಕ್ಕೆ ಸ್ವಲ್ಪ ಯಾರಾದರೂ ಟೂರಿಗೆ ಹೋದಾಗ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಅಂತ ಅನ್ನೋದಕ್ಕೆ ನಾನು ಇದನ್ನು ಹೇಳಿದೆ ಅಷ್ಟೇ. ಲಾಸ್ಟಿಗೆ ನಮಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ನಾವು ಅಂದ್ಕೊಂಡಿದ್ವಿ ಇದು ಯಾವುದೋ ಒಂದು ಮಾಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಆ ಥರ ಇರಲಿಲ್ಲ. ಇದೊಂದು ಚಿಕ್ಕ ಅಂಗಡಿ. ಇದು ಸಾಗರಿಕಾ ಎಂಪೋರಿಯಂ ಅಂತ. ಇದು ಗೋರ್ಮೆಂಟಿಂದ ಅಪ್ರೂವ್ಡ್ ಆಗಿರೋದು, ಅಂದರೆ ಗೋರ್ಮೆಂಟಿಂದ ಲೈಸೆನ್ಸ್ ಇರುತ್ತೆ. ಇಲ್ಲಿ ಒಳಗಡೆ ಬಂದಮೇಲೆ ತುಂಬ ಕಲೆಕ್ಷನ್ಸು, ವೆರೈಟಿ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಇನ್ನೂ ಒಂದು ಏನಂದರೆ ಹ್ಯಾಂಡ್ ಕ್ರಾಫ್ಟೆಡ್ ವಸ್ತುಗಳೇ ಜಾಸ್ತಿ ಇತ್ತು. ಅದು ಯಾವ ಥರ ಅಂದರೆ ಪರ್ಸ್ ಆಗಲಿ, ಆಮೇಲೆ ಈ ತೆಂಗಿನ ಚಿಪ್ಪಿಂದ ಮಾಡಿರ್ತಾರೆ ನೋಡಿ ಆ ಥರದ್ದು, ಬ್ಯಾಂಬೂ, ಅದೇ ಥರದ್ದೆಲ್ಲನೂ ಇತ್ತು ಇಲ್ಲಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಶೆಲ್ ಇರುತ್ತೆ ನೋಡಿ, ಶೆಲ್ ಅಂದರೆ ಕಪ್ಪೆ ಚಿಪ್ಪು, ಅದರಲ್ಲೆಲ್ಲ ಮಾಡಿರೋ ಐಟಮ್ಸ್ ಎಲ್ಲ ತುಂಬ ವೆರೈಟಿ ಇತ್ತು. ತುಂಬ ಕಲೆಕ್ಷನ್ಸೂ ಇತ್ತು. ನಾನಿಲ್ಲಿ 1-2 ಕೋರಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಅಂದರೆ 2 ಲೈನ್ ತೊಗೊಂಡಿದ್ದೀನಿ. ಅದು ಯಾವುದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಗೆ ಈ ಸರ, ಮುತ್ತು, ಹವಳು ಎಲ್ಲ ಏನು ತೋರಿಸ್ತಾ ಇದ್ರಲ್ಲ ಅವ್ರನ್ನ ನಾವು ಕ್ವಶನ್ ಮಾಡಿ ಕೇಳ್ತಾ ಇದ್ದೆ. ಇದನ್ನು ನೀವು ಯಾವ ಥರ ಗ್ಯಾರಂಟಿ ಅಂತ ಹೇಳ್ತೀರಾ, ಅಥವಾ ಇದಕ್ಕೇನಾದರೂ ಗ್ಯಾರಂಟಿ ಕಾರ್ಡ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೆ. ಇದಕ್ಕೆ ಗ್ಯಾರಂಟಿ ಕಾರ್ಡ್ ಏನು ಕೊಡಲ್ಲ ಮೇಡಮ್, ಇದು ಬಿಲ್ ಕೊಡ್ತೀವಿ. ಇದು ಗೋರ್ಮೆಂಟಿಂದ ಆಲ್ರೆಡಿ ಲ್ಯಾಬಲ್ಲಿ ಟೆಸ್ಟಾಗಿ ಬಂದಿರುತ್ತೆ. ಇದು ಗೋರ್ಮೆಂಟ್ ಶಾಪ್ ಇರೋದ್ರಿಂದ ಗೋರ್ಮೆಂಟಿಂದನೇ ಗೋರ್ಮೆಂಟ್ ಲ್ಯಾಬಿಂದ ಟೆಸ್ಟಾಗಿ ಬಂದಿರುತ್ತೆ. ನೀವು ಯಾವುದೇ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸಿ, ಅದೇನಾದರೂ ರಿಸಲ್ಟ್ ಫೇಲು ಅಂತ ಬಂದರೆ ನೀವು ವಾಪಸ್ ಕಳಿಸ್ಬೋದು ಅಂತ ಹೇಳ್ತಾಯಿದ್ರು. ಆ ಗ್ಯಾರಂಟಿ ಮೇಲೆ ನಾವು ನಮ್ಮ ಫ್ರೆಂಡು ಸ್ವಲ್ಪ ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಅಂಡಮಾನ್ ಟೂರಿಗೆ ಬಂದವರೆಲ್ಲ ಜಾಸ್ತಿ ಪರ್ಚೇಸ್ ಮಾಡೋದು ಇಲ್ಲೇ. ಯಾಕಂದರೆ ಇದು ಗೋರ್ಮೆಂಟಿಂದ ಅಪ್ರೂವ್ಡ್ ಆಗಿರೋದ್ರಿಂದ ಎಲ್ಲರೂ ಇದೇ ಶಾಪ್ ಹೆಸರನ್ನೇ ಹೇಳ್ತಾರೆ. ನಾವು ಇನ್ನೂ ಇಲ್ಲೇ ಎಲ್ಲ ನೋಡ್ತಾ ನಿಂತಿದ್ವಿ. ನನ್ನ ಮಗ ಸ್ವಲ್ಪ ಆಚೆ ಹೋಗಿ ಅವರೆಲ್ಲ ಟೀ ಕುಡಿದು ಬರೋಣ ಅಂತ ಹೋಗಿದ್ರು. ಹಾಗೆ ಮುಂದೆ ಹೋದಾಗ ಅಲ್ಲೂ ಎಲ್ಲ ಅಂಗಡಿ ಇದೆ. ಇಲ್ಲೂ ಅವನು ಫೋನ್ ಮಾಡಿ ನಮಗೆ ಹೇಳ್ದ, ಇಲ್ಲೂ ಸ್ವಲ್ಪ ಎಲ್ಲ ಅಂಗಡಿ ಇದೆ, ಇಲ್ಲೂ ಬಂದು ನೋಡಿ ತುಂಬ ಕಲೆಕ್ಷನ್ಸ್ ಕಾಣಿಸ್ತಾ ಇದೆ ಅಂತ.
ನಾವು ಅಲ್ಲಿ ಹೋಗೋಣ ಅಂತ ಹೋದ್ವಿ. ಇದು ಆಚಲ್ ಶೀಶೆಲ್ ಎಂಪೋರಿಯಂ ಅಂತ. ಇಲ್ಲಿ ಎಲ್ಲ ನೋಡಿದ ತಕ್ಷಣ ನಮಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವರು ಗ್ಯಾರಂಟಿ ಕೊಡ್ತೀವಿ ಅಂತಲೇ ಹೇಳಿದರು, ನೀವು ಯಾವುದೇ ಲ್ಯಾಬಲ್ಲಿ ಹೋಗಿ ಆದರೂ ಟೆಸ್ಟ್ ಮಾಡಿಸಿ ಅಂತ ಅಂದರು. ಅದಕ್ಕಾಗಿ ಅಲ್ಲಿ ಏನೇನು ವೆರೈಟಿ ಇತ್ತೋ ಅದೇ ವೆರೈಟಿನೇ ಸೇಮ್ ಇತ್ತು, ನಮಗೇನು ಡಿಫ್ರೆನ್ಸ್ ಅನಿಸ್ಲೇ ಇಲ್ಲ. ಹಾಗಾಗಿ ಇಲ್ಲಿ ತುಂಬ ಶಾಪಿಂಗ್ ಮಾಡಿದ್ವಿ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಅವ್ರನ್ನೇ ಕೇಳಿದೆ, ನೀವೇನು ಗ್ಯಾರಂಟಿ ಕೊಡ್ತೀರಾ ಇದೆಲ್ಲ ಒರಿಜಿನಲ್ಲು ಅಂತ. ಅದಕ್ಕೆ ಅವರೇ ಹೇಳ್ತಾರೆ ಕೇಳಿ. 200% ಗ್ಯಾರಂಟಿ. ಇವರು ಅದೇ ಡೈಲಾಗ್ನೇ ಹೇಳ್ತಾರೆ, ನೀವು ಯಾವುದೇ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿ, ಆ ಥರ ಏನಾದರೂ ಟೆಸ್ಟಲ್ಲಿ ಇದು ಒರಿಜಿನಲ್ ಅಲ್ಲ ಅಂತಂದರೆ ನೀವು ಇದನ್ನು ವಾಪಸ್ ಕಳಿಸ್ಬೋದು ಅಂತ ಹೇಳಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಫ್ಲೈಟ್ ಇತ್ತು ಬೆಂಗಳೂರಿಗೆ. ನಾವು ಏರ್ಪೋರ್ಟಿಗೆ ಬಂದಾಗ ಇನ್ನೂ ಸ್ವಲ್ಪ ಟೈಮ್ ಇತ್ತು, ನಮ್ಮದು ಬ್ಯಾಗೆಲ್ಲ ಚೆಕ್ಕಿನ್ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಇಲ್ಲಿ ಎಲ್ಲ ನೋಡ್ತಾ ಇದ್ವಿ. ಇಲ್ಲಿ ನಾವು ಅಲ್ಲೆಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅದೇ ಎಲ್ಲ ಇತ್ತು. ಇಲ್ಲಿ ನಾನು ಕೇಳ್ತೀನಿ ನೋಡಿ ಈ ಪರ್ಸಿಗೆ ಎಷ್ಟು ಅಂತ. ಫಸ್ಟ್ ವಾಲ ಹಾಂ 1500 ಕೇಳಿದ್ರಲ್ಲ ಪ್ರೈಸು. ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಎಷ್ಟು ಕೊಟ್ಟು ತೊಗೊಂಡಿದ್ದೀನಿ ಅಂತ. ಹಾಗೆ ಅಲ್ಲೇ ಮುಂದೆ ನೋಡ್ತಾ ಇದ್ದರೆ ಮತ್ತೆ ಇಲ್ಲಿ ಈ ಬೀಡ್ಸ್ ಅಂಗಡಿ ಮತ್ತೆ ಕಣ್ಣಿಗೆ ಬಿತ್ತು. ಮತ್ತೆ ನೋಡೋಣ ಅಂತ ಟೈಮ್ ಇತ್ತು ಅಂತ ನೋಡ್ತಾನೇ ಇದ್ವಿ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್, ಇಲ್ಲೂ ತುಂಬ ಚೆನ್ನಾಗಿತ್ತು, ಆದರೆ ರೇಟೂ ಅಷ್ಟೇ ಚೆನ್ನಾಗಿತ್ತು. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಒಬ್ಬೊಬ್ರದ್ದು ಒಂದೊಂದು ರೇಟ್ ಇರುತ್ತೆ. ನಮಗೆ ಎಲ್ಲಿ ಕರೆಕ್ಟ್ ಅನಿಸುತ್ತೋ, ನಮಗೆ ಯಾವ ಪ್ರೈಸ್ ಕೊಟ್ಟು ತೊಗೋಬೇಕು ಅಂತ ಅನಿಸುತ್ತೋ ಅಲ್ಲಿ ತೊಗೊಂಡ್ರೇ ಬೆಟ್ರು ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಮ್ಗೆ ಎಲ್ಲೆಲ್ಲಿ ಸರಿ ಅನಿಸಿದೆ ನಾವು ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಸುಮ್ಮನೆ ಕೇಳ್ತಾ ಇದ್ವಿ ಪ್ರೈಸು, ಅಲ್ಲಿಗೆ ಇಲ್ಲಿಗೆ ಯಾವ ಥರ ಡಿಫ್ರೆನ್ಸ್ ಏನಿರುತ್ತೆ ಅಂತ ಕೇಳ್ತಾ ಇದ್ವಿ. ಹಾಗೆ ನೋಡ್ತಾ ಇದ್ವಿ. ಇದೊಂದು ಸರ ನೋಡಿ, ಅಲ್ಲಿ ನೋಡಿ ಬಿಟ್ಟು ಬಂದ್ವಿ, ನಾವು ತಗೊಳ್ಳಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ಅನಿಸ್ತಾ ಇತ್ತು, ಇದು ದೂರಿಂದ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಯಾಕಾದರೂ ತಗೊಳ್ಳಿಲ್ಲಪ್ಪ ಅಂತ ಅನಿಸ್ತಾ ಇತ್ತು. ಇದೆಲ್ಲ ಕಲೆಕ್ಷನ್ಸ್ ಇಲ್ಲೂ ತುಂಬ ಚೆನ್ನಾಗಿತ್ತು. ಇದು ನೋಡಿ ಕೊರಿಯನ್ ಗ್ಲಾಸ್ ಅರೋಡಾ ಸ್ಟೋನ್ ಅಂತೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ತುಂಬ ಲೈಟ್ ವೆಯ್ಟು, ನೋಡೋಕ್ಕೆ ತುಂಬ ಹೆವಿ ಅನ್ನಿಸ್ತಾ ಇತ್ತು, ಆದರೆ ಲೈಟ್ ವೆಯ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದ್ರದ್ದು ಪ್ರೈಸು 2000 ಅಂತ ಹೇಳಿದರು ಇಲ್ಲಿ ಏರ್ಪೋರ್ಟಲ್ಲಿ. ನಮಗೆ ಫ್ಲೈಟ್ ಇರೋದು 140ಗೆ. ಹಾಗಾಗಿ ನಮಗೆ ಲಂಚ್ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೇ ಬುಕ್ ಆಗಿತ್ತು. ನಮಗೆ ಗೊತ್ತಾಗಿರಲಿಲ್ಲ ಏನೇನು ಇರುತ್ತೆ ಅಂತ. ಒಬ್ಬರಿಗೆ ಉಪ್ಮಾ, ಒಬ್ಬರಿಗೆ ಸ್ಯಾಂಡ್ವಿಚ್ಚು, ಒಬ್ಬರಿಗೆ ವೆಜ್ ಪಲಾವ್ ಅಂತ ಬಂದಿತ್ತು. ಯಾರಾದರೂ ಟಿಕೆಟ್ನ ಬುಕ್ ಮಾಡಬೇಕಾದ್ರೆ ಲಂಚ್ ಅದರಲ್ಲೇ ಇನ್ಕ್ಲೂಡಿಂಗ್ ಲಂಚ್ ಬುಕ್ ಮಾಡ್ತೀನಿ ಅಂದವರಿಗೆ ಒಂದು ಸಜೆಷನ್ ಅಂತ ತಿಳ್ಕೊಳ್ಳಿ. ಉಪ್ಮಾ ಮತ್ತು ಸ್ಯಾಂಡ್ವಿಚ್ಚು ಚೆನ್ನಾಗಿರುತ್ತೆ, ವೆಜ್ ಪಲಾವ್ ಅಂತ ಚೆನ್ನಾಗಿರಲ್ಲ. ಅಂದರೆ ಅದು ಬಿಸಿನೀರು ಹಾಕಿ ಇನ್ಸ್ಟೆಂಟ್ ಉಪ್ಮಾ ಯಾವ ಥರ ರೆಡಿ ಆಗುತ್ತೋ ಅದೇ ಥರ ಮಾಡ್ಕೋಬೇಕು. ಅದನ್ನು ಬಿಸಿನೀರು ಹಾಕಿ ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಾದರೂ ತೊಗೊಳ್ಳೋರಾದರೆ ಉಪ್ಮಾ ತೊಗೊಳ್ಳಿ, ಇಲ್ಲಾಂದರೆ ಸ್ಯಾಂಡ್ವಿಚ್ ತೊಗೊಳ್ಳಿ, ಪನ್ನೀರ್ ಸ್ಯಾಂಡ್ವಿಚ್, ಅದೆರಡು ಚೆನ್ನಾಗಿರುತ್ತೆ. ಇದು ಇನ್ಸ್ಟೆಂಟ್ ಉಪ್ಮಾ ಅಂತ ಏನು ಕೊಡ್ತಾರೆ ನೋಡಿ, ಅದು ಬಿಸಿನೀರು ಹಾಕಿದ ತಕ್ಷಣವೇ ಬೆಂದುಬಿಡುತ್ತೆ. ಈ ವೆಜ್ ಪಲಾವ್ ಅಂತಿರುತ್ತಲ್ಲ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದು ಬೇಗ ಬೇಯಲ್ಲ, ಅದು ತಿನ್ನೋಕ್ಕೂ ಸ್ವಲ್ಪ ನಮಗಾಗಲ್ಲ. ಅದಕ್ಕೆ ನಾನು ಇದನ್ನು ಹೇಳಿದೆ ಅಷ್ಟೇ. ಟಿಕೆಟ್ ಮಾಡುವಾಗ ಫುಡ್ಡನ್ನ ಬುಕ್ ಮಾಡಿರಲಿಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಅಲ್ಲೇ ಪೇ ಮಾಡಿ ಆದರೂ ತೊಗೋಬೋದು, ಆ ಸಿಸ್ಟಮು ಇರುತ್ತೆ. ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಟೂರ್ನ ಆರಾಮಾಗಿ ಮುಗಿಸಿ ಈಗ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದೀವಿ. ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದ್ರೂ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನ ನೋಡಿ. ಹಾಗೆ ಇದು ಶಾಪಿಂಗ್ದು ವಿಡಿಯೋ ಇರುತ್ತೆ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಏನೇನು ತೊಗೊಂಡೆ ಅಂತ ಈಗ ತೋರಿಸ್ತೀನಿ. ನಾನು ಹೇಳಿದೆ ಈ ಪರ್ಸ್ದು ಪ್ರೈಸ್ ಅಲ್ಲಿ ಕೇಳಿದ್ವಿ, ರಾಧಾನಗರ್ ಬೀಚಲ್ಲಿ ಕೇಳಿದ್ವಿ. ಅವರು 850 ಅಂತ ಹೇಳಿದ್ರು. ನಾನು ಅವಾಗಲೇ ಹೇಳಿದ್ನಲ್ಲ ನೇಲಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಒಬ್ರು ಹೇಳಿದ್ರು ಅಂತ. ನಾವು ನೇಲಲ್ಲಿ ತೊಗೊಂಡ್ವಿ ಇದನ್ನ. ನೇಲಲ್ಲಿ ನನಗೆ 450 ಬಿತ್ತಿದ್ದು. $450. ಆಮೇಲೆ ಇದು ಲಾಸ್ಟ್ ಬರಬೇಕಾದ್ರೆ ಪೋರ್ಟ್ ಬ್ಲೇರ್ ಅಲ್ಲಿ ಒಂದು ಬೀಚ್ ಕರ್ಕೊಂಡೋಗಿದ್ರು. ಅಲ್ಲಿ ಇದು 600 515 ಆಯ್ತು. ಇದು ಚೆನ್ನಾಗಿ ಅನಿಸ್ತು. ಇದು ನನ್ನ ಮಗಳು ಬೇಕು ಅಂತ ಇಷ್ಟಪಟ್ಟು ತಗೊಂಡ್ಲು. ಇದು ನಾನು ಅಲ್ಲಿ ತಗೊಂಡಿದ್ದೆ ಮೇನ್ ಬೀಚಲ್ಲಿ, ಇದೆರಡು. ಆಮೇಲೆ ನಮಗೆ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗ್ತಾರೆ. ಶಾಪಿಂಗ್ ಇದಕ್ಕೇನೆ ಒಂದಿನ
ಬಿಡ್ತಾರೆ ಅಂತ ಹೇಳಿದ್ನಲ್ಲ, ಶಾಪಿಂಗಿಗೆ ಟೈಮ್ ಕೊಡ್ತಾರೆ ಅಂತ. ಇದು ನೋಡಿ ಸಾಗರಿಕಾ ಎಂಪೋರಿಯಂ ಅಂತ. ಈ ಶಾಪು ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಎಲ್ಲ ಗ್ಯಾರಂಟಿ ಅಂತಂದ್ರು. ಅದಕ್ಕೋಸ್ಕರ ನಾವು ಇಲ್ಲೊಂಚೂರು ಶಾಪಿಂಗ್ ಮಾಡಿದ್ವಿ. ಇದು ಕೋರಲ್ ಅಂತ, ಇದು ಸ್ವಲ್ಪ ದೊಡ್ಡದಾಗಿರೋದು ತಗೊಂಡಿದ್ದೀನಿ. ಇದು ನೋಡಿ, ಸ್ವಲ್ಪ ಏನಾದ್ರೂ ಮುಂದೆ ಏನಾದ್ರೂ ಇದರಲ್ಲಿ ಬೀಡ್ಸ್ ಏನಾದ್ರೂ ಗೋಲ್ಡ್ ಏನಾದ್ರೂ ಹಾಕಿ ಅಥವಾ ಏನಾದ್ರೂ ಒಂದ್ ಸರ ಮಾಡೋಣ ಅಂತ ತಗೊಂಡಿದ್ದೇನೆ. ಇದು ನ್ಯಾಚುರಲ್, ಆಮೇಲೆ ಇದು ಎಲ್ಲ ಗ್ಯಾರಂಟಿ ಒರಿಜಿನಲ್ ಅಂತ. ಇದೆಲ್ಲ ಒರಿಜಿನಲ್ ಇರುತ್ತೆ. ಆಮೇಲೆ ಅದೇ ತರ ಇದೊಂದು ಚಿಕ್ಕದು ತಗೊಂಡೆ. ಇದು ಏನಾದ್ರೂ ಒಂದು ಮಾಡಿಸ್ಕೊಳಕ್ ಬರುತ್ತೆ. ಇಲ್ಲ ಅಲ್ಲೇ ಮುಂದೆ ಹೋದ್ರೆ ಇನ್ನೊಂದು ಶಾಪ್ ಇತ್ತು. ನನ್ ಮಗ ಇಲ್ಲಿ ಎಲ್ಲ ಚೆನ್ನಾಗಿದೆ ಬಂದ್ ನೋಡಿ ಅಂತ ಅಂದ. ಇಲ್ಲಿ ಶಾಪ್ ಮಾಡಿದ್ವಾ, ಇಲ್ಲಿ ಚೆನ್ನಾಗ್ ಅನಿಸ್ತು ಅಂತ ಇದೊಂದು ತಗೊಂಡೆ. ಇದು ಫುಲ್ ಬ್ಯಾಂಬೂದ್ದು ಹ್ಯಾಂಡ್ ಮೇಡ್, ತುಂಬಾ ಚೆನ್ನಾಗ್ ಅನಿಸ್ತು. ಇದು 165, ತುಂಬಾ ಚೆನ್ನಾಗಿದೆ. ಅಲ್ಲಿ ಶಾಪ್ ಎಲ್ಲ ಅಲ್ಲಿ ಸ್ವಲ್ಪ ಎಲ್ಲ ಅಲ್ಲಿ ಎಲ್ಲ ಚೆನ್ನಾಗಿತ್ತು ಅಂತ ಅಲ್ಲಿ ಸ್ವಲ್ಪ ಎಲ್ಲ ತಗೊಂಡ್ವಿ. ಅದು ತೋರಿಸ್ತೀನಿ. ಇದೊಂದು ಪರ್ಸ್ ತಗೊಂಡೆ, ಇದು ತುಂಬಾ ಚೆನ್ನಾಗಿದೆ. ಆಚಲ್ ಶ್ರೀಶೈಲ್ ಎಂಪೋರಿಯಂ ಅಂತ. ನಾನು ಲಾಸ್ಟ್ ಅಲ್ಲಿ ಅವ್ರದ್ದು ಫೋನ್ ನಂಬರ್ ತೋರಿಸ್ತೀನಿ. ನೀವ್ ಯಾರಾದ್ರೂ ಅಂಡಮಾನ್ಗೆ ಹೋದಾಗ ನೋಡಿ, ಚೆನ್ನಾಗಿ ಅನ್ಸಿದ್ರೆ ಇದು ಮೊನಾಲಿಸಾ ಅಂತ, ಮೊನಾಲಿಸಾ ಸ್ಟೋನ್ ಅಂತೆ. ಇದು ತುಂಬಾ ಚೆನ್ನಾಗಿದೆ, ಲೈಟ್ ಕಲರು. ಪ್ಯಾಕೆಟ್ ಇಂದ ತರುತ್ತೆ. ಇದು ನೋಡಿ, ಕಲರ್ ತುಂಬಾ ಚೆನ್ನಾಗಿದೆ ಇದು. ಆಮೇಲೆ ಮುಂದೆ ಇದ್ರಲ್ಲಿ ಏನಾದ್ರೂ ನಾವು ಬೀಡ್ಸ್ ಆದ್ರೂ ಹಾಕೋಬಹುದು, ಚಿಕ್ಕದಾಗಿ ಏನಾದ್ರೂ ಮಾಡಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಆಮೇಲೆ ಪಿಂಕ್ ಟುಲಿಪ್ ಪರ್ಲ್ ಅಂತ, ಇದು ತುಂಬಾ ಚೆನ್ನಾಗಿದೆ. ಪಿಂಕ್ ಟುಲಿಪ್ ಕೋರಲ್ ಬೀಡ್, ಇದು ಕೋರಲ್ ಪರ್ಲ್, ಇದು ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಎಂಬ್ರಾಯ್ಡ್ರು ತುಂಬಾ ಚೆನ್ನಾಗಿದೆ. ಇದಂತೂ ಇದು ನನಗೆ ತುಂಬಾ ಇಷ್ಟ ಆಯ್ತು. ಈ ಕಲರ್ ಇಷ್ಟ ಆಯ್ತು. ಇದು ನೋಡಿ, ನಂಗೆ ಇದು ತುಂಬಾ ಇಷ್ಟ ಆಯ್ತು. ಈ ಕಲರು ಓಷನ್ ಕಲರ್ ಅಂತೆ. ಆಮೇಲೆ ಇದೊಂದು ಇದು ನೋಡಿ, ಇದು ಕಲರ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ನೆನಪಿರ್ಲಿ ಅಂತ ತಗೊಂಬಂದ್ವಿ. ಅಲ್ಲಿ ಎಲ್ಲ ಇವ್ರೇನ್ ಹೇಳಿದ್ರು ಗೊತ್ತಾ, ಇದನ್ನ ನೀವು ಎಲ್ಲೇ ಟೆಸ್ಟ್ ಮಾಡಿಸಿ ಲ್ಯಾಬ್ ಅಲ್ಲಿ, ಇದು 200% ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆತರ ಏನಾದ್ರೂ ಟೆಸ್ಟ್ ಮಾಡಿಸಿದ್ರೆ ನಾನು ಅವಾಗ್ಲೂ ನಿಮ್ಗೆ ಹೇಳ್ತೀನಿ ರಿಸಲ್ಟ್ ಏನಾಯ್ತು ಅಂತ. ಸದ್ಯಕ್ಕಂತೂ ನನಗೆ ಇದನ್ನೆಲ್ಲ ಟೆಸ್ಟ್ ಮಾಡಿಸೋ ಐಡಿಯಾ ಅಂತೂ ಇಲ್ಲ. ಇದು ಸೇಮು, ಫಸ್ಟಿಗೆ ಇದನ್ನು ತೋರಿಸಿದ್ನಲ್ಲ. ಇದು ನೋಡಿ, ಇದೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಲರ್ ತುಂಬಾ ಚೆನ್ನಾಗಿದೆ, ಲೈಟ್ ಗ್ರೀನ್ ಅಂಡ್ ಗ್ರೀನು. ಆಮೇಲೆ ಇದೊಂದು ಆಮೇಲೆ ಅಲ್ಲಿ ಇದನ್ನು ಒಂದು ತಗೊಂಡ್ವಿ. ಇದು ಇನ್ನೊಂಚೂರು ದೊಡ್ಡದಾಗಿರ್ಲಿ ಅಂತ ಇದೊಂದು ತಗೊಂಡ್ಬಂದಿದೀವಿ. ಇದ್ರಲ್ಲಿ ಏನ್ ಮಾಡಿಸ್ತೀನೋ ಗೊತ್ತಿಲ್ಲ, ಸದ್ಯಕ್ಕಂದ್ರೂ ತಗೊಂಡ್ಬಂದಿದ್ದೀನಿ. ನೋಡೋಣ ಏನ್ ಪ್ಲಾನ್ ಬರುತ್ತೋ, ಏನಾದ್ರೂ ಇದಕ್ಕೆ ಯಾವ ತರ ಮಾಡಿಸ್ತೀನಿ. ಇದನ್ನ ಮಾಡಿಸಿದಾಗ ತೋರಿಸ್ತೀನಿ. ಮತ್ತೆ ಇದನ್ನ ಯಾವ ತರ ನಾನು ಸರ ಕಟ್ಸಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಇದೇ ಅಂಗಡಿ ನೋಡಿ, ಅದರದ್ದು ಕಾರ್ಡ್ ಕೊಟ್ಟಿದ್ದಾರೆ ಅವರು. ಯಾರಾದ್ರೂ
ನಿಮ್ಮ ಪರಿಚಯದವರು ಅಥವಾ ನಿಮ್ಮ ರಿಲೇಷನ್ ಯಾರಾದರೂ ಅಂಡಮಾನ್ಗೆ ಹೋಗ್ತಾ ಇದ್ರೆ ಇದೆಲ್ಲ ಬೇಕಂದ್ರೆ ಇಲ್ಲೂ ತಗೋಬಹುದು, ಇಲ್ಲ ಅಂದ್ರೆ ಇಲ್ಲೇನು ಹೋಗಿ ಸಾಗರಿಕಾ ಎಂಪೋರಿಯಮು ಇಲ್ಲಾದ್ರೂ ಹೋಗಿ. ಆಮೇಲೆ ಇದೊಂದು ತಗೊಂಡೆ ಲಾಸ್ಟಲ್ಲಿ. ಮುತ್ತು ಇದೆಲ್ಲ ಒರಿಜಿನಲ್ಲು. ಇದನ್ನ ಅವರು ಸುಟ್ಟು ತೋರಿಸ್ತಾರೆ. ಸುಟ್ಟು ತೋರಿಸಿದ್ರೆ ಅಂದ್ರೆ ಸುಟ್ಟು ಇದಕ್ಕೆ ಬೆಂಕಿ ಇಟ್ಟು ತೋರಿಸ್ತಾರೆ. ಇದು ಬೆಂಕಿನಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ಇದು ಒರಿಜಿನಲ್ ಅಂತ ಅವ್ರು ಹೇಳಿದ್ರು. ಇದೆಲ್ಲ ನೀವು ಟೆಸ್ಟ್ ಮಾಡಿಸಿ ಮೇಡಮ್ ಅಂತಾನು ಹೇಳಿದ್ದಾರೆ. ನೋಡೋಣ, ಟೆಸ್ಟ್ ಅಂತೂ ಮಾಡಿಸಲ್ಲ, ಆದ್ರೆ ಗ್ಯಾರಂಟಿ ಮೇಲೆ ನಾನು ತಗೊಂಡಿದ್ದೀನಿ, ಒಂದು ಅಂದಾಜು ಒಂದು ವಿಶ್ವಾಸ ಮೇಲೆ ತಗೊಂಡಿದ್ದೀನಿ. ಇದಿಷ್ಟು ಅಲ್ಲಿ ಶಾಪಿಂಗು. ಈ ವಿಡಿಯೋನ ಸ್ವಲ್ಪ ಅರ್ಜೆಂಟಲ್ಲೇ ಮುಗಿಸಿ ನಾನು ಈಗ ಊರಿಗೆ ಹೋಗ್ತಾ ಇದ್ದೀನಿ. ಊರಲ್ಲಿ ಯಾಕೆ ಹೋದೆ ಅಂತಾನು ಒಂದು ವಿಡಿಯೋ ಏನಾದರೂ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.